ನೋಡಿ, ಬೆಲ್ಲದವರು ಇರುವಂಥದ್ದು ಪ್ರೈವೇಟ್ ಮೆಂಬರ್ಸ್ ಬಿಲ್ ಇದೆ ಅಲ್ಲ, ಇದಕ್ಕೆ ಸಂಬಂಧಪಟ್ಟು ಮಾತಾಡ್ತಾರೆ. ಸರ್ಕಾರ ಒಂದು ನಿರ್ಣಯ ಸಲ್ಲಿಸುವಾಗ ಇದು ವ್ಯಾಪ್ತಿಗೆ ಬರುವುದಿಲ್ಲ. ಮತ್ತೆ ಚರ್ಚೆ ಮಾಡ್ತಾ ಮಾತಾಡಿ ಸರ್, ಮಾತಾಡಿ. ಆಯ್ತಾ, ಕೂತ್ಕೊಳ್ಳಲ್ಲ. ಎಲ್ಲ ಸರಿಯಾಗಿ ನೀವೇನು ಹೇಳಿದ್ರು ಸುಮ್ಮನೆ ನೀವು ಡಿಸ್ಟರ್ಬ್ ಮಾಡುವಂತ ಹೊರಟಿದ್ದೀರಿ. ನಿಮ್ಮ ಪ್ಲಾನ್ ಆನಿದೆ. ಈಗ ದಯವಿಟ್ಟು ರೂಲಿಂಗ್ ಕೊಟ್ಟಿರಲ್ಲ, ಹೇಳಿದೆ ಕೊಟ್ಟರು. ಆಯ್ತು, ಒಂದ್ ನಿಮಿಷ ಸರ್. ನಿರ್ಣಯ ಸರಿಯಾಗಿ ಓದ್ಕೊಂಡಿದ್ದೀರಾ? ಓದಿದೀನಿ ಸರ್. ನೀವು ಕೂತ್ಕೊಳ್ಳಿ ದಯವಿಟ್ಟು ಒಂದ್ ನಿಮಿಷ. ಸರ್, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅರವಿಂದ್ ಬೆಲ್ಲದವರು ಈಗಾಗಲೇ ಒಂದು ಕ್ರಿಯಾಲೋಪವನ್ನು ಎತ್ತಿದ್ದಾರೆ. ಅದ್ರಲ್ಲಿ ಏನ್ ಹೇಳ್ತಾರೆ? ಬ್ಯಾಲೆಟ್ ದಿನಾಂಕಕ್ಕೆ ಕನಿಷ್ಠ ಪೂರ್ತಿ 7 ದಿನಗಳ ಮುಂಚೆ ತಮ್ಮ ಉದ್ದೇಶವನ್ನು ಕುರಿತು ಸೂಚನೆ ಕಳಿಸಬೇಕು ಅಂತ. ನೀವೇನ್ ಹೇಳ್ತಿದ್ದೀರಿ? ಅದು ಖಾಸಗಿ ಸದಸ್ಯರಾದ್ರೆ ಮಾತ್ರ, ಮಿನಿಸ್ಟರ್ ಆದ್ರೆ ಅಲ್ಲ ಅಂತ, ಸರ್ಕಾರ ಆದ್ರೆ ಅಲ್ಲ ಅಂತ. ನೀವು ಸಂಸದೀಯ ಪದ್ಧತಿ ಪ್ರಕ್ರಿಯೆ ಪೇಜ್ ನಂಬರ್ 770 ತಗೊಳ್ಳಿ. ವಾಸ್ತವಿಕ ಪದ್ಧತಿಯ ಪ್ರಕಾರ ಸರ್ಕಾರಿ ನಿರ್ಣಯಗಳಿಗೆ ಸೂಚನಾ ಪತ್ರದ ಅವಧಿಯನ್ನು ಗೊತ್ತುಪಡಿಸಲಾದಾಗ್ಯೂ ಯಾವ ದಿನಾಂಕದಂದು ವಿಷಯವನ್ನು ಕಾರ್ಯಕಲಾಪ ಪಟ್ಟಿಯಲ್ಲಿ ಸೇರಿಸಲು ಪ್ರಸ್ತಾಪವಾಗಿದೆಯೋ ಆ ದಿನಾಂಕಕ್ಕೆ ಹಲವಾರು ದಿವಸಗಳ ಮುಂಚಿತವಾಗಿ ಸಚಿವರು ಸೂಚನಾ ಪತ್ರಗಳನ್ನು ನೀಡುವರು ಅಂತಿದೆ. ಇದು ಹಲವಾರು ದಿವಸದ ಮುಂಚೆ ಅಂತ ನಿಮ್ಮ ಇದರಲ್ಲಿರೋದು, ಪ್ರಾಕ್ಟೀಸ್ ಅಲ್ಲಿರೋದು. ನೀವು ಯಾವ ಇವತ್ತು ಕೊಟ್ಟಿರೋದು ಅಜೆಂಡಾದಲ್ಲಿ ಯಾವ ಗೊತ್ತುವಳಿ ಪ್ರಕಾರ ಮಾಡ್ತೀವಿ? ನೀವೆಲ್ಲ ಬುದ್ಧಿವಂತ ಸೀನಿಯರಿಗೆ ಮಾತಾಡಿ. BSc ಅಲ್ಲಿ ನೀವೆಲ್ಲ ಇರ್ಲಿಲ್ವಾ? ನೀವು ಮೊನ್ನೆ BSc ಮೀಟಿಂಗ್ ಆಗಿ ಚರ್ಚೆ ಆಗಿ ತದನಂತರ ಪ್ರತಿ ದಿವಸವೂ ಕೂಡ ನಿರ್ಣಯ ಬರ್ತದೆ. ಅದು ಚರ್ಚೆ ಒಂದ್ ಸೆಕೆಂಡ್. ಅದು ಕೂಡ ನಿರ್ಣಯ ಮಂಡಿಸುವ ತನಕ ನಿಮ್ಗೆ ಏನ್ ಕೂಡ ಪ್ರಾಬ್ಲಮ್ ಇಲ್ಲ. ಚರ್ಚೆ ಮಾಡಿ ಏನ್ ಹೇಳ್ತೀರಿ? ನೀವೇನಾದ್ರೂ ಹುಡುಕಬೇಕಂತ ನಂಗೆ ಕಾಣ್ತದೆ. ನಮ್ಗೆ ಏನ್ ಅರ್ಥ, ನಿಮ್ಗೆ ಅದು ಆಸಕ್ತಿ ಆಗಿಲ್ಲ, ಅರ್ಥ ಆಗುದಿಲ್ಲ. ಬೆಳಿಗ್ಗೆಲ್ಲ ನೀವು ನೀವು ಹೇಳಿದಾಗೆಲ್ಲ ಕೇಳಿ, ಈ ಸದನ ಮಾತಾಡಿಕೊಂಡು ಸಿಸ್ಟಮ್ ಪ್ರಕಾರ ಬರುವಾಗ ಸರಿ ಆಗ್ತದಾ? ತಾವು ಅಧ್ಯಕ್ಷರು ತಾವು ನಿರ್ಣಯ ಕೊಡುವ ಮೊದಲು ದಯವಿಟ್ಟು ನೋಡಿ, ಈ ನಿಯಮಾವಳಿ ಪುಸ್ತಕವನ್ನು ರಚನೆ ಮಾಡಿದ್ದೆ ಆ ಕಾರಣಕ್ಕಾಗಿ. ನೀವು ತಪ್ಪು ಇದನ್ನ ಕೊಟ್ರೆ, ನಿರ್ಣಯ ಕೊಟ್ರೆ ಅದು ಮುಂದೆಯೂ ಕೂಡ ಇದಾಗುತ್ತೆ. BSc ನಲ್ಲಿ ಚರ್ಚೆ ಮಾಡಿದಿ ಅಂತ ಹೇಳಿದ ನಂತರ ನೀವು ಅಜೆಂಡಾಗೆ ತರಬೇಕು ಸರ್. ನೀವು ಅಜೆಂಡಾಗೆ ತರದಲ್ಲೇ ನಾನು BSc ಅಲ್ಲಿ ಹೇಳ್ಬಿಟ್ಟಿದ್ದೆ ಅಂದ್ರೆ ಆಗಲ್ಲ. ಅಜೆಂಡಾಗೆ ತರಬೇಕು. ಅದನ್ನ ಅಜೆಂಡಾಗೆ ತರದಲ್ಲೇ ಹೆಂಗಾಗುತ್ತೆ? ಅದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿಲ್ಲೇನೋ? ಮುಖ್ಯಮಂತ್ರಿಗಳು ಬಂಡಿಸ್ಬೇಕಾದ್ರೆ ನಿಮ್ಗೆ ಹೇಳ್ತಾ ಇದ್ದೇನೆ ರೂಲ್ಸ್. ಮಾನ್ಯ ಅಧ್ಯಕ್ಷ, ಈ ರೂಲ್ಸ್ ಬರಲ್ಲ ಅಂತ ಹೇಳ್ತಾ ಇದ್ದೆ. ನೀವು ಈ ರೂಲ್ಸ್ ಪ್ರಕಾರ 7 ದಿನ ಮುಂಚೆ ಕೊಡಬೇಕು ಅನ್ನೋದೇ ಇವ್ರು ಯಾರ ಮಾತು ಕೇಳಕ್ ನೀರು ಕೊಡಪ್ಪ. ಆಯ್ತೀಗ ನಾವೆಲ್ಲ ಅಲ್ಲಿ ಕೂತ್ಕೊಂಡು ಇಲ್ಲಿ ಬಂದವರೆಲ್ಲ ಯಾಕೆ ಈ ರೀತಿ ಮಾಡಿ? ನಮ್ಗೆ ಗೊತ್ತಿದೆ ವಾಟ್ಸ್ಆಪ್ ಮೈಂಡ್ ಸೆಟ್ ಅಂತ ಅರ್ಥ ಆಗ್ತಾ ಇಲ್ಲ. ಮಾನ್ಯ ಚರ್ಚೆ ಮಾಡಲಿ, ಆದ್ರೆ ನಿಯಮಾವಳಿ ಬಹಳ ಸ್ಪಷ್ಟ ಕ್ಲಾರಿಫಿಕೇಶನ್ ಇದೆ. ನಾನು ಬೆಳಿಗ್ಗೆ ಹೇಳಿದೆ ಇವ್ರದ್ದು ಏನೋ ಅವತ್ತಿನ ದಿನದ ಒಂದು ಬಿಡಬೇಕು. ಇಲ್ಲ, ಬೆಳಿಗ್ಗೆ ಅದ್ರ ಬಗ್ಗೆ ಸುನಿಲ್ ಅವ್ರು ಏನ್ ಹೇಳಿದ್ದಾರೆ? ಬೆಳಿಗ್ಗೆ ಮಾಡ್ತಾರೆ ಇವರು. ಈಗ ನೋಡಿ, ಮತ್ತೆ ನೋಡಿ, ಇದೇನು ಕನ್ಫ್ಯೂಷನ್ ಬೇಡ. ಸರ್ಕಾರದ ಇದೆಲ್ಲ ನೋಡಿ ಬಂದವರೆಲ್ಲ ನಡಿಬೇಕು. ಸರ್ಕಾರದ ರೆಸಲ್ಯೂಷನ್ ಯಾವಾಗ ಕೂಡ ತರಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.